ದಾವಣಗೆರೆ ಸಾರ್ವಜನಿಕರ ಬಹುದಿನದ ಬೇಡಿಕೆಯಾಗಿದ್ದ ಪ್ರೀಪೇಡ್ ಆಟೋ ಸೇವೆಗೆ ಸಂಸದೆ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಚಾಲನೆ ನೀಡಿದರು. ದಾವಣಗೆರೆ ನಗರದ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣ ಹಾಗೂ ರೈಲ್ವೆ ನಿಲ್ದಾಣ ಈ ಎರಡು ಕಡೆ ಪ್ರೀಪೇಡ್ ಆಟೋ ಕೌಂಟರ್ ಸೇವೆ ಆರಂಭಗೊಂಡಿದ್ದು, ಅವುಗಳಿಗೆ ಚಾಲನೆ ನೀಡಿದ ಬಳಿಕ ಅವರು ಮಾತನಾಡಿದರು. ಪ್ರೀಪೇಡ್ ಆಟೋ ಸೇವೆ ಆರಂಭಿಸಬೇಕೆಂಬುದು ಸಾರ್ವಜನಿಕರ ಬಹುದಿನದ ಬೇಡಿಕೆಯಾಗಿದ್ದು, ಇದೀಗ ಜಿಲ್ಲಾಡಳಿತ ಹಾಗೂ ಪೊಲೀಸ್ ಇಲಾಖೆ ಆಟೋ ಮಾಲೀಕರು ಚಾಲಕರೊಂದಿಗೆ ಚರ್ಚಿಸಿ ಇದೀಗ ಪ್ರೀಪೇಡ್ ಆಟೋ ಸೇವೆ ಆರಂಭಿಸಲಾಗಿದೆ ಎಂದರು. ಈ ಪ್ರೀಪೇಡ್ ಆಟೋ ಸೇವೆಯಿಂದ ಹೆಚ್ಚುವರಿ ಹಣಕ್ಕೆ ಬ್ರೇಕ್ ಬೀಳಲಿದೆ. ಅಷ್ಟೇ ಅಲ್ಲದೆ ಪ್ರಯಾಣಿಕರ ಸುರಕ್ಷತೆಗೂ ಹೆಚ್ಚು ಒತ್ತು ನೀಡಲಾಗಿದ್ದು, ಸಾರ್ವಜನಿಕರು ಈ ಸೇವೆಯ ಸದುಪಯೋಗ ಪಡೆದುಕೊಳ್ಳಬೇಕು ಎಂದರು. ಈ ವೇಳೆ ಜಿಲ್ಲಾಧಿಕಾರಿ ಗಂಗಾಧರ್ ಸ್ವಾಮಿ, ಎಸ್ಪಿ ಉಮಾಪ್ರಶಾಂತ್ ಸೇರಿದಂತೆ ಆಟೋ ಮಾಲೀಕರು, ಚಾಲಕರಿದ್ದರು. ಇವತ್ತಿನ ದಿನ ನಮ್ಮ ದಾವಣಗೆರೆ ರೈಲ್ವೆ ಸ್ಟೇಷನಲ್ಲಿ ಪ್ರೀಪೇಡ್ ಆಟೋ ಸರ್ವಿಸಸ್ ಶುರು ಮಾಡಿದ್ದೀವಿ. ಒಂದು ಒಳ್ಳೆ ಸ್ಟ್ಯಾಂಡ್ ತೊಗೊಂಡಿದ್ದೀವಿ, ಬೋತ್ ಇನ್ KSRTC ಬಸ್ ಸ್ಟ್ಯಾಂಡು ಮತ್ತು ರೈಲ್ವೆ ಸ್ಟೇಷನಲ್ಲಿ. ಡೆಫಿನೆಟ್ಲಿ ಒಳ್ಳೆ ಯು ವಿಲ್ ನಾಟ್ ಬಿ ಏನೇನು ಓವರ್ ಪೇ ಮಾಡೋದೊಂದು ಸ್ಟಾಪ್ ಮಾಡ್ಬೋದು. ಸೇಫ್ಟಿ ಕನ್ಸರ್ನ್ಸ್ ಇರುತ್ತೆ. ಎಷ್ಟೋ ಸಲ ನಮಗೆ ಪಬ್ಲಿಕ್ ಬಂದು ಹೇಳ್ತಾರೆ ಆಟೋದಲ್ಲಿ ಸಾಮಾನು ಬಿಟ್ಟು ಹೋಗಿದ್ದೀವಿ ಅಂತ. ಸೊ ಇದೆಲ್ಲ ಟ್ರ್ಯಾಕ್ ಮಾಡಲಿಕ್ಕೆ ಈವನ್ ಪೊಲೀಸ್ ಆಫೀಸರ್ಸ್ಗೂ ಕೂಡ ಹೆಲ್ಪ್ ಆಗುತ್ತೆ. ಸೊ ದಾವಣಗೆರೆ ಪಬ್ಲಿಕ್ನಲ್ಲಿ ಯಾರು ರೈಲ್ವೆ ಸ್ಟೇಷನ್ಗೆ KSRTC ಬಸ್ ಸ್ಟ್ಯಾಂಡಿಗೆ ಬರ್ತಾರೆ ಈ ಸರ್ವಿಸಸ್ನ ಬಳಸ್ಕೊಳ್ರಿ ಅಂತ ಕೇಳ್ಕೊಳ್ತೀನಿ. ಇವತ್ತಿನ ದಿನ ನಮ್ಮ ದಾವಣಗೆರೆ ರೈಲ್ವೆ ಸ್ಟೇಷನಲ್ಲಿ ಪ್ರೀಪೇಡ್ ಆಟೋ ಸರ್ವಿಸಸ್ ಶುರು ಮಾಡಿದ್ದೀವಿ. ಒಂದು ಒಳ್ಳೆ ಸ್ಟ್ಯಾಂಡ್ ತೊಗೊಂಡಿದ್ದೀವಿ, ಬೋತ್ ಇನ್ KSRTC ಬಸ್ ಸ್ಟ್ಯಾಂಡು ಮತ್ತು ರೈಲ್ವೆ ಸ್ಟೇಷನಲ್ಲಿ. ಡೆಫಿನೆಟ್ಲಿ ಒಳ್ಳೆ ಯು ವಿಲ್ ನಾಟ್ ಬಿ ಏನೇನು ಓವರ್ ಪೇ ಮಾಡೋದೊಂದು ಸ್ಟಾಪ್ ಮಾಡ್ಬೋದು. ಸೇಫ್ಟಿ ಕನ್ಸರ್ನ್ಸ್ ಇರುತ್ತೆ. ಎಷ್ಟೋ ಸಲ ನಮಗೆ ಪಬ್ಲಿಕ್ ಬಂದು ಹೇಳ್ತಾರೆ ಆಟೋದಲ್ಲಿ ಸಾಮಾನು ಬಿಟ್ಟು ಹೋಗಿದ್ದೀವಿ ಅಂತ. ಸೊ ಇದೆಲ್ಲ ಟ್ರ್ಯಾಕ್ ಮಾಡಲಿಕ್ಕೆ ಈವನ್ ಪೊಲೀಸ್ ಆಫೀಸರ್ಸ್ಗೂ ಕೂಡ ಹೆಲ್ಪ್ ಆಗುತ್ತೆ. ಸೊ ದಾವಣಗೆರೆ ಪಬ್ಲಿಕ್ನಲ್ಲಿ ಯಾರು ರೈಲ್ವೆ ಸ್ಟೇಷನ್ಗೆ KSRTC ಬಸ್ ಸ್ಟ್ಯಾಂಡಿಗೆ ಬರ್ತಾರೆ ಈ ಸರ್ವಿಸಸ್ನ ಬಳಸ್ಕೊಳ್ರಿ ಅಂತ ಕೇಳ್ಕೊಳ್ತೀನಿ. ಇವತ್ತಿನ ದಿನ ನಮ್ಮ ದಾವಣಗೆರೆ ರೈಲ್ವೆ ಸ್ಟೇಷನಲ್ಲಿ ಪ್ರೀಪೇಡ್ ಆಟೋ ಸರ್ವಿಸಸ್ ಶುರು ಮಾಡಿದ್ದೀವಿ. ಒಂದು ಒಳ್ಳೆ ಸ್ಟ್ಯಾಂಡ್ ತೊಗೊಂಡಿದ್ದೀವಿ, ಬೋತ್ ಇನ್ KSRTC ಬಸ್ ಸ್ಟ್ಯಾಂಡು ಮತ್ತು ರೈಲ್ವೆ ಸ್ಟೇಷನಲ್ಲಿ. ಡೆಫಿನೆಟ್ಲಿ ಒಳ್ಳೆ ಯು ವಿಲ್ ನಾಟ್ ಬಿ ಏನೇನು ಓವರ್ ಪೇ ಮಾಡೋದೊಂದು ಸ್ಟಾಪ್ ಮಾಡ್ಬೋದು. ಸೇಫ್ಟಿ ಕನ್ಸರ್ನ್ಸ್ ಇರುತ್ತೆ. ಎಷ್ಟೋ ಸಲ ನಮಗೆ ಪಬ್ಲಿಕ್ ಬಂದು ಹೇಳ್ತಾರೆ ಆಟೋದಲ್ಲಿ ಸಾಮಾನು ಬಿಟ್ಟು ಹೋಗಿದ್ದೀವಿ ಅಂತ. ಸೊ ಇದೆಲ್ಲ ಟ್ರ್ಯಾಕ್ ಮಾಡಲಿಕ್ಕೆ ಈವನ್ ಪೊಲೀಸ್ ಆಫೀಸರ್ಸ್ಗೂ ಕೂಡ ಹೆಲ್ಪ್ ಆಗುತ್ತೆ. ಸೊ ದಾವಣಗೆರೆ ಪಬ್ಲಿಕ್ನಲ್ಲಿ ಯಾರು ರೈಲ್ವೆ ಸ್ಟೇಷನ್ಗೆ KSRTC ಬಸ್ ಸ್ಟ್ಯಾಂಡಿಗೆ ಬರ್ತಾರೆ ಈ ಸರ್ವಿಸಸ್ನ ಬಳಸ್ಕೊಳ್ರಿ ಅಂತ ಕೇಳ್ಕೊಳ್ತೀನಿ.